ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಮಾರ್ಚ್ 2024 ಶನಿವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಧನಿಷ್ಠಾ ನಕ್ಷತ್ರ, ಸಿದ್ಧಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಶಕುನಿ ರೈಟ್. ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:06 ಮಧ್ಯಾಹ್ನ 12:54 ಇರತಕ್ಕಂಥದ್ದು. ಇವತ್ತು ದುಷ್ಟ ಮುಹೂರ್ತಗಳು ಸ್ವಲ್ಪ ದೊಡ್ಡದಾಗೇ ಇದೆ. ಕಂಟಕ, ದುಷ್ಟ, ತೊಂದರೆ, ಎಳೆದಾಟ ಅನ್ನತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಎಲ್ಲರೂ ಇರಬೇಕಾದಂಥದ್ದು ಅಂತಲೇ ಕೇಳ್ಕೊತಾನೆ. ವಿಶೇಷ ಯಾಕಂದರೆ ಚಂದ್ರ ಧನಿಷ್ಠಾ ನಕ್ಷತ್ರ ಸಾರದಲ್ಲಿದ್ದಾನೆ. ಕುಜನ್ ಸಾರ, ಕುಜ ಅವನ ಹಿಂದುಗಡೆ, ಅವನ ಮುಂದುಗಡೆ ರಾಹು ಬೇರೆ ಇದ್ದಾನೆ. ಆ ರಾಹು ಬುಧನ್ ಸಾರ ಒಂಥರ ಗಜ 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 ಅಂತಿದೆ. ಕುಜನು ಧನಿಷ್ಠಾ ನಕ್ಷತ್ರ ಒಂಥರ ಏನೋ ವಿಸ್ಫೋಟ, ಏನೋ ಒದ್ದಾಟ, ಏನೋ ತೊಳಲಾಟ ಜನಸಾಮಾನ್ಯರ ಮೇಲಿರುತ್ತೆ. ಒಂದು ರೀತಿ ಮೇಘ ಸ್ಫೋಟದ ಥರ ಜಾಗರೂಕತೆ ಅಂತ ಹೇಳ್ತಾ, ಬೆಳಿಗ್ಗೆ 6:30 6:30 8:06 ದುಷ್ಟ ಮುಹೂರ್ತವೇ. ಹಾಗೂ 6:30 8:06 8:10 ಅಂದ್ಕೊಳ್ಳಿ. ಆದಷ್ಟು ಆ ಸಂದರ್ಭದಲ್ಲಿ ಏನಾದರೂ ಚಕಮಕಿ ಮಾತುಗಳು ಇನ್ನೊಂದು ನಮ್ಮನ್ನು ಹುಡುಕೊಂಡು ಬರ್ತವೆ. ಎಲ್ಲಿಂದಲೋ ಪ್ರಚೋದನೆ, ಹೇಗೋ ನಮ್ಗೆ ನೋಡಿ, ಯಾರೂ ನಾವು ನೋಡೇ ಇಲ್ಲ, ಎಲ್ಲಿಂದ ಬಂದ ಗೊತ್ತಿಲ್ಲ, ಯಾರು ಆಕೆ ಗೊತ್ತಿಲ್ಲ, ಯಾರು ಆ ವ್ಯಕ್ತಿ, ಆ ವ್ಯವಹಾರ ನಮಗೆ ಗೊತ್ತಿಲ್ಲ, ತಗೊಂಡು ನಮ್ಮನ್ನು ಲಾಕ್ ಮಾಡ್ತಕ್ಕಂಥದ್ದು ಮಾಡುತ್ತೆ. ಅದು ಒಳ್ಳೇದಕ್ಕಿರ್ಬೋದು, ಕೆಟ್ಟದಕ್ಕಿರ್ಬೋದು. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೀನಿ, ಸುಮ್ಮನಿರಪ್ಪ, ನೀವು ಬರಬೇಡಿ, ನಿಮಗೆ ಗೊತ್ತಾಗಲ್ಲ ಮಕ್ಕಳು, ನೀವು ನಿರ್ಧಾರ ತಗೊಳ್ಳಲ್ಲ. ಮೊನ್ನೆ ಒಬ್ಬರು ಬಂದಿದ್ರು, ನೀವು ಹೇಳಿದ್ರಿ ಗುರುಗಳೇ, ನೀವು ಹೇಳಿದ್ರಿ, ನಾನು ಕೇಳಿಲ್ಲ, ಹಿಂಗಾಗ್ಬಿಟ್ಟಿದೆ, ಮನೆ ಕಟ್ಬಿಟ್ಟಿದ್ದಾನೆ, ಒಂದ್ರ ಮೇಲೊಂದು ಅನಾಹುತ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಮನೆ ಮಾರಾಟ ಮಾಡಿದ್ರು, ಅವ್ರು ಕಟ್ಟಿರೋದು 50 ಲಕ್ಷ, ಆಗಿರೋ ಸಾಲ 90 ಲಕ್ಷ. ಆ ಸಾಲ ತೀರಿಸ್ಲಿಕ್ಕೆ ಇನ್ನೊಂದು ತೀರಿಸ್ಲಿಕ್ಕೆ ಇನ್ನೊಂದು, ಬ್ಯಾಂಕ್ ಅವ್ರ ಕೂತ್ಗೆಗೆ ಮನೇಲಿರೋಕ್ಕಾಗೋಲ್ಲ, ಬೇರೆ ಸಾಲ ತೀರ್ಸೋಕ್ಕಾಗೋಲ್ಲ. ನಾ ಅವತ್ತೇ ಹೇಳಿದ್ದೆ, ನಿಮಗೆ ಸ್ವಂತ ಮನೆ ಇಲ್ಲ, ಒಂದು ಪುಟ್ಟ ಲೀಸ್ ಮನೆ ಹಾಕ್ಕೊಳ್ಳಿ. ಕೇಳಿಲ್ಲ. ಒಂದು ಪುಟ್ಟ ಜಮೀನಿದೆ, ಬೇಕಾದ್ರೆ ಜಮೀನ್ ಮೇಲೆ ಹಾಕ್ಬಿಟ್ಬಿಡಿ. ಕೇಳಿಲ್ಲ. ಊರಲ್ಲಿ ಮನೆ ಕಟ್ಬೇಡಿ. ಇಲ್ಲ, ಊರಲ್ಲೇ ಕಟ್ಟೋದು ನಮ್ಮದು ಪ್ರೆಸ್ಟೀಜು ಗೊತ್ತಾ ಗುರುಜಿ, ಊರಲ್ಲಿ ಹೆಂಗೆ ಬದುಕ್ತವ್ರು, ಏನು ರಾಜಾದಿರಾಜ, ರಾಜಕುಲೋತ್ತಂಗ, ರಾಜಮಾರ್ತಾಂಡ, ಏನು ಮಾತಾಡ್ತೀರಿ ನೀವು? ನಿಮಗೆ ಗೊತ್ತಿದೆಯಾ, ಭಗವಂತನೇ ಈ ಒಂದು ಆಕಾಶಗಂಗೆಯಲ್ಲಿ ಒಂದು ಅಣು. ಪ್ರಕೃತಿ ಮಾತೆ ಬಹುದೊಡ್ಡದು. ಭಗವಂತನನ್ನು ಬಿಡಲಿಲ್ಲ, ರಾಮರನ್ನೇ ಬಿಡಲಿಲ್ಲ, ಕೃಷ್ಣರನ್ನು ಬಿಡಲಿಲ್ಲ, ಪರಶುರಾಮರನ್ನು ಬಿಡಲಿಲ್ಲ, ಹೌದು, ನರಸಿಂಹರನ್ನ ಬಿಡಲಿಲ್ಲ. ಭಗವಂತ ಕೂಡ ಪ್ರಕೃತಿಗೆ ಅಧೀನ. ಅದಕ್ಕೆ ಹೇಳ್ತಿರ್ತಾನೆ, ಇದು ಬೇಡ ಅಂದರೆ ಇದು ಬೇಡ. ಇನ್ನೂ ಒಬ್ಬರು, ಮಗು ಬೇಕು, ಯಜಮಾನರು ಬೇಡ, ಬಿಟ್ಬಿಡು ಹೋಗಮ್ಮ. ಹಿಂಗೆ ಮಾತಾಡ್ತಿ ತಾಯಿ. ಈ ಮಗು ಇದ್ದ ಕಡೆ ಮಳೆಗಾಲ, ಈ ಮಗು ಇದ್ದ ಕಡೆ ಆನಂದ. ಈ ಮಗು ಯಾರ ಮನೆಗೆ ಹೋಗಿದೆಯೋ ಅವ್ರಿಗೆ ಆಸ್ತಿ ಪಾಸ್ತಿ ಎಲ್ಲ ಬಂದಿದೆ ಗುರುಗಳೇ, ನಮ್ಮ ಅಣ್ಣನೇ ನೋಡ್ಕೋತೀನಿ ಅಂತ ಕರ್ಕೊಂಡು ಹೋದ, ಹೆಂಡತಿ ತೀರ್ಕೊಂಡಿದ್ದಾಳೆ, ಮಕ್ಕಳನ್ನ ನೋಡ್ಕೊಳ್ಳೋರಿಲ್ಲ, ನಾವು ನೋಡ್ಕೋತೀವಿ ಮಗುನ ಅಂತೇಳಿ ಎದ್ದಿದ್ದ ಆಸ್ತಿ ದುಡ್ಡು ಎಲ್ಲ ಸ್ವಾಹ. ಮತ್ತೆ ಮರಳಿ ಇವ್ರ ಮನೆಗೆ ಬಂದಿದೆ. ಬಂದ ಮೇಲೆ ಇವ್ರ ಕೆಲಸ ಕಾರ್ಯ ಕೈಗೂಡಿದೆ, ಆದರೆ ಮನಃಶಾಂತಿ ಕೆಟ್ಟಿದೆ. ಅದು ಬೇರೆ ಕಾರಣ. ಏನು ಮಾತಾಡ್ತೀರಿ? ಈ ಮಗು ಎಲ್ಲೆಲ್ಲ ಬರುತ್ತೋ ಅಲ್ಲೆಲ್ಲ ಅದೃಷ್ಟ, ಅಲ್ಲೊಂದು ಆನಂದ, ಅಭಿವೃದ್ಧಿ. ಇಲ್ಲ ಗುರುಗಳೇ, ನಾನು ಬಂದಿದ್ದೆ ಒಂದು ಕಾಲ್ಗಟ್ಟಕ್ಕೆ, ಎಲ್ಲೋ ದಾರಿ ತಪ್ಪಿ ಇಲ್ಲ ಅಂದ್ಕೊಂಡಿದ್ದು. ಒಂದು ಪುಟ್ಟು ಪಾನಿಪುರಿ ಮಾಡೋರು,
ಇವತ್ತು ದೈವ ಎಷ್ಟು ಖುಷಿಯಿಂದ ಹೇಳಿದ್ರು ನಾನು ಹೇಳಬಾರ್ದು ಆ ಮಾತು. ಚೆನ್ನಾಗಿರ್ಲಿ, ಇನ್ನೂ 10 ಬ್ರಾಂಚ್ ಆಗಲಿ, 100 ಬ್ರಾಂಚ್ ಆಗಲಿ, ಒಬ್ಬ ಆಚಾರ್ಯನಿಗೆ ಬೇಕಿರೋದದೇ. 2014-15ರಲ್ಲಿ ಬಂದಿದ್ವಿ ಗುರುಗಳೇ, ತಡಬಡಾಯಿಸಿ ಬಂದಿದ್ವಿ, ಇವತ್ತು ಚೆನ್ನಾಗಿದ್ದೇವೆ. ಆ ತಾಯಿ ಮಾತು ಕೇಳಿ ಇನ್ನೇನು ಬೇಕಿಲ್ಲ ನನಗೆ ಜಗಜ್ಜನನಿ. ಕೆಲವು ನಿರ್ಧಾರ ತಗೊಳ್ಳುವಾಗ ನಾವು ಕಟುವಾಗಿ ತಗೋಬೇಕಾಗುತ್ತೆ, ತಗೊಳ್ಳಲ್ಲ ನಾವು. ಸಾಮಾನ್ಯರೇನು ಗೊತ್ತಾ, ಆ ಒಂದು ಒದ್ದಾಡುತ್ತಲ್ಲೇ ಇದು ಬೇಡಪ್ಪ, ಇದು ಬಿಟ್ಬಿಡಪ್ಪ, ಇಲ್ಲ ಅಟ್ಲೀಸ್ಟ್ ತತ್ಕಾಲ ಸುಮ್ಮನಿರಪ್ಪ, ಕುಣಿಯೋದು. ಸ್ವಲ್ಪ ಇಷ್ಟಪಟ್ಟಿದ್ದೀನಿ ಅಂತ ಬಂಗಾರದ ಹಗ್ಗ ಉರುಳಾಕೋಬಿಡೋಣವಾ, ಬಂಗಾರದ ಕತ್ತಿ ಚುಚ್ಕೋಬಿಡೋಣವಾ. ಇಷ್ಟಪಟ್ಟಿದ್ದೀರಿ, ಕಷ್ಟಪಟ್ಟು ಬದುಕಬಾರ್ದು. ನೆನಪಲ್ಲಿ ಇಟ್ಕೊಳ್ಳಿ. ನನಗಿಷ್ಟ, ಆದರೆ ನನ್ನ ಮನೆಯವ್ರಿಗೆ, ನನ್ನ ಕುಟುಂಬದವ್ರಿಗೆ, ಎಲ್ರಿಗೂ ಅಲ್ಲೇನೋ ಬೆಂಕಿ ಆಗ್ತಿದೆ. ಯಾಕೋ ಆ ಹುಡುಗಿ ಬಗ್ತಿಲ್ಲ, ಯಾಕೋ ಆ ಹುಡುಗ ಅಡ್ಜಸ್ಟ್ ಆಗ್ತಿಲ್ಲ, ಮುಚ್ಚಿಟ್ಟಿದ್ದಾನೆ, ಅವನ ಊರು, ಅವನ ಏರಿ ಕೇರಿ, ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಮಾಡ್ಕೊಂಬಿಡೋಣ. ಜೀವನದಲ್ಲಿ ಒಂದು ಬಾರಿ ಆಗೋದು. ಬರೋ ಆ ತಾಯಿ ಜೀವ ನಮ್ಮ ಮನೆಯವ್ರ ಜೊತೆಲೇ ಇರಬೇಕು. ಬರತಕ್ಕಂಥ ಅಳಿಯ ನಮಗೂ ಹೊಂದ್ಕೋಬೇಕು, ನಮ್ಮ ಮಗಳನ್ನ ಚೆನ್ನಾಗಿ ನೋಡಬೇಕು. ಅತ್ತ ದಾವಂತ ಆತುರ ಏನಿದೆ ಇಲ್ಲ, ಮಾಡ್ಕೊಬಿಡೋಣ. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಮದುವೆ ಮಾಡುವಾಗ, ಒಂದು ಮದುವೆಗೆ ಮೊದಲು, ಮಾತುಕತೆಗೆ ಮೊದಲು ಒಂದು 3-5 ಬಾರಿ ಹೋಗೋರು. ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದಾರೆ ಅಂತ ನೋಡಬೇಕು, ನಮ್ಮ ಅಕ್ಕ ಭಾವ ಬಂದಿದ್ದಾರೆ ಅಂತ ನೋಡಬೇಕು, ನಮ್ಮ ಅತ್ತೆ ಮಾವ ಬಂದಿದ್ದಾರೆ ಅಂತ ನೋಡಬೇಕು. ಪದೇ ಒಂದು 4-5 ಬಾರಿ ಹೋಗ್ತಿದ್ರು. ಒಂದು ಬಾರಿ ಒಂದು ಮಗು ಇಷ್ಟ ಆಗ್ಬಿಟ್ರೆ ಅವರ ಮನೆ, ಪರಿಸರ, ವ್ಯಕ್ತಿತ್ವ, ಸಂಸ್ಕಾರ, ಎಲ್ಲ ಕುಲಾಚಾರ ಎಲ್ಲ ನೋಡ್ಕೊಂಡು ಬರೋರು. ಅಡುಗೆ ಮನೆಗೆ ಮೆಲ್ಲಗೆ ಹೋಗೋದು, ಒಂದು ಕಾಫಿ ಇರಮ್ಮ ಅಂತ ಹೇಳಿಬಿಟ್ಟು. ಹೇಗೆ ಕಾಫಿ ಮಾಡ್ತಾಳ ಪುಟ್ಟ ತಾಯಿ, ಇಡೋದ್ರಲ್ಲೂ ಬಡಿಸೋದ್ರಲ್ಲೂ. ದೇವ್ರ ಮನೇಲಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ತಗೋಬೋದಂತ ಮೆಲ್ಲಗೆ ದೇವ್ರ ಮನೆ, ಹೇಗೆ ಅಲಂಕಾರ ಮಾಡಿದಾಳೆ ದೇವರನ್ನ ಅಂತ, ಸ್ವಲ್ಪ ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಮೆಲ್ಲಿಗೆ. ನಮಗೆ ಗೊತ್ತಿಲ್ಲ, ಅಲ್ಲಿ ಸೂಕ್ಷ್ಮಗಳಿತ್ತು ಹಿರಿಯರಲ್ಲಿ. ಹಾಗೆ ಅಳಿಯನ ಮನೆಗೆ ಅಳಿಯ ಮಾಡ್ಕೊಳ್ಳೋಕೆ ಮೊದಲು ಎಷ್ಟು ಸೋಲ್ತಾರೆ, ಯಾವ ಥರ ಸೀರೆ ತರ್ತಾರೆ, ಯಾವ ಥರ ಒಂದು ಮಾತುಕತೆಗೆ ಒಂದು ಸೀರೆ ತರ್ತಾರೆ, ಕರೆಸ್ತಾರೆ, ಇಡುತ್ತಾರೆ, ಬಡಿಸ್ತಾರೆ. ಆ ತಾಯಿ ಜೀವದಲ್ಲಿರ್ತಕ್ಕಂಥ ಆ ನಗು, ಸಮಾಧಾನ, ನಮ್ಮ ಮಗಳನ್ನ ಮಗಳಾಗಿ ನೋಡ್ಕೋತಾಳ. ಇದೆಲ್ಲ ನೋಡ್ಲಿಕ್ಕೆ ಒಂದು 4-5 ಸಲ ಅಳಿಯನ ಮನೆಗೂ ಹೋಗೋರು. ಮನೆ ನೋಡೋದು, ವ್ಯಕ್ತಿಗಳು ನೋಡೋದು, ಕುಲ ನೋಡೋದು, ಮಾತು ನೋಡೋದು, ಆ ಗತ್ತು ನೋಡೋದು, ಆ ತೂಕ ನೋಡೋದು, ವ್ಯವಸ್ಥೆ ನೋಡೋದು. ತುಂಬ ಪೊಸೆಸಿವ್. ಚೆನ್ನಾಗಿ ನೋಡ್ಕೋತಾರೆ. ಗಟ್ಟಿ ಇದ್ದಾನೆ, ಹೊರಟಾನೆ, ಗಟ್ಟಿ ಇದ್ದಾನೆ, ನಿಲ್ತಾನೆ, ಏನೋ ಒಂದು ಥರ ಹೋಗ್ತಿದ್ರು. ಏನೋ ಆತುರಪ್ಪ ಈಗಿನ ಜನ್ರೇಷನ್ಗೆ, ನನಗೆ ಗೊತ್ತಾಗ್ತಿಲ್ಲ. ಮಾಡೋಕೆ ಮೊದಲು ಸ್ವಲ್ಪ ಸಮಯ ತಗೊಳ್ಳಿ, ಇರಲಿ. ಇವತ್ತು ಕೂಡ ಒಂದು ವಿಶೇಷವಾದಂಥ ಒಂದು ಪೂಜೆ ತಗೊಬಂದಿದ್ದೇನೆ. ಮುಖ್ಯವಾಗಿ ತುಂಬ ಜಾತಕಗಳ ಪರಾಮರ್ಶೆ ಮಾಡುವಾಗ ನನಗೆ ಬರೋ ನಿತ್ಯ 100 ಆ ಜಾತಕಗಳ ಪರಾಮರ್ಶೆಯಲ್ಲಿ ನಿತ್ಯ ಒಂದು 30-40 ಸಾವಿರ ಮೆಸೇಜ್ಗಳಲ್ಲಿ ತುಂಬ ಜನ ಹೇಳೋದೇನು ಗೊತ್ತಾ, ನಮಗೆ ನಿದ್ದೆ ಬರ್ತಿಲ್ಲ, ಕೆಟ್ಟ ಕನಸುಗಳು, ಏನೋ ಒಂಥರ ಕೆಟ್ಟದ್ದೇ ದೃಶ್ಯಗಳು ಬೀಳುತ್ತೆ, ಗಾಬರಿಗಳಾಗುತ್ತೆ, ಏನೋ ಒಂದು ಇದು ಸರಿಯಾ ಅದು ಸರಿಯಾ ತಟಸ್ಥ ಆಗ್ಬಿಟ್ಟಿದ್ದೀರಿ, ಏನೋ ಒಂಥರ ವಿಚಲಿತ ಆಗ್ಬಿಟ್ಟಿದ್ದೀರಿ, ಏನೋ ಕಳ್ಕೊಂಡಂಥ ಭಾವ, ವಿಚಿತ್ರವಾದಂಥ ಒಂದು ಭಾವ, ವಿಚಿತ್ರವಾದಂಥ ಕೋರಿಕೆಗಳು, ಉನ್ಮಾದಗಳು, ಉನ್ಮತ್ತಗಳು, ಕಂಟ್ರೋಲ್ಲೆಸ್ಸು. ನೋಡಿ, ಒಂದು ಹಣ್ಣು ನೋಡಬೇಕು, ತಿನ್ನಬೇಕು, ಎದ್ದೋಗ್ತಾ ಇರ್ಬೇಕು. ಇಲ್ಲ, ಹಣ್ಣಿನ ತೋಟ, ಹಣ್ಣಿನ ಯಜಮಾನ, ಪರಂಪರೆ ಎಲ್ಲ ಬೇಕು. ವಿಚಿತ್ರವೇ ಅಲ್ವಾ ಅದು? ಉನ್ಮತ್ತ ಕೋರಿಕೆ ಅಲ್ವಾ ಅದು? ದೇವಸ್ಥಾನಕ್ಕೆ ಹೋದ್ವಿ, ದೇವ್ರ ದರ್ಶನ ಕೊಟ್ಟಿದ್ದೇ ಹೆಚ್ಚು, ಪ್ರಸಾದ ತೀರ್ಥ ಸಿಕ್ಕಿದ್ದು ಇನ್ನೂ ಹೆಚ್ಚು. ಇಲ್ಲ, ದೇವಸ್ಥಾನ ಕಟ್ಟದವನಿಂದ ಹಿಡಿದು, ದೇವರಿಂದ ಹಿಡಿದು, ಪೂಜಾರಿಂದ ಹಿಡಿದು ಎಲ್ಲ ನಂದೇ ಅಂತ ನಿಂತ್ಕೊಬಿಡೋದು. ನಂದೇ. ಯಾವ ನಂದೂ ಇಲ್ಲ, ಯಾವುದು ದಿಕ್ಕಲ್ಲ, ಒಳಗಡೆನೆ ಎಂಟ್ರಿ ಇಲ್ಲ, ಹಂಗಾಗೋಗ್ಬಿಡುತ್ತೆ. ಹೌದು, ದೈವ ದರ್ಶನ, ಗುರು ದರ್ಶನ, ಅಲ್ಲೊಂದು ತೋಟದ ದರ್ಶನ, ಅಲ್ಲೊಂದು ಅಧಿಕಾರ ದರ್ಶನ, ಅಲ್ಲೊಂದು ಸ್ಥಾನ ದರ್ಶನ ದೈವ ಎಲ್ರಿಗೂ ಕೊಡಲ್ಲ. ಇಲ್ಲ,
ಯಾಕೆ ದುಡುಕ್ತೀರಿ? ಯಾಕೆ ದುಡುಕ್ತೀರಿ? ಆ ಥರದ ಒಂದು ಭಾವಗಳು ಪ್ರಚೋದನೆ ಆಗಿ ಕೆಲವು ಈ ಒಂದು ಶನಿರಾಹು ಸಂಧಿ, ಶನಿಕೇತು ಸಂಧಿ, ಕುಜರಾಹು ಸಂಧಿ, ಈ ಥರದ್ದು ಕೆಲವೊಂದು ನಡೆಯುತ್ತೆ. ವಿಚಿತ್ರವಾಗಿರ್ತಕ್ಕಂಥ ಒಂದು ಭಾವಗಳು ಉದ್ಭವ ಆಗ್ಬಿಟ್ಟಿರ್ತವೆ ಜಾತಕ ರೀತ್ಯ. ಆಗ ನಿದ್ದೆ ಬರೋಲ್ಲ. ಏನೋ ಕೆಟ್ಟ ಸ್ವಪ್ನಗಳು, ಮುಖ್ಯವಾಗಿ ಪದೇ ಪದೇ ಕೆಟ್ಟ ಸ್ವಪ್ನಗಳು, ಏನೋ ಒಂಥರ ಗಾಬರಿಗೊಳಿಸ್ತಕ್ಕಂಥದ್ದು. ಇನ್ನೂ ನಂಬಲ್ಲ ನೀವು, ಕೆಲವರು 20, 30, 40 ಆಗಿದ್ರು ಬೆಡ್ಡಲ್ಲೇ ಯೂರಿನ್ ಮಾಡ್ಕೊಬಿಟ್ಟಿರ್ತಾರೆ. ಅದೂ ಹೇಳ್ಕೊತಾರೆ ಪಾಪ ಮಕ್ಕಳು. ಗುರುಗಳೇ ಆಗ್ಬಿಟ್ಟಿತ್ತು, ಕೆಟ್ಟ ಕನಸು ಬಂದಿತ್ತು, ನಾನೇ ಹಿಂಗೆಲ್ಲ ಬೆಡ್ಡೆಲ್ಲ ವೆಟ್ಟ ಆಗ್ಬಿಟ್ಟಿತ್ತು. ಗಂಡನಿಗೆ ಹೇಳ್ಕೊಳಕ್ಕೆ, ಹೆಂಡತಿಗೆ ಹೇಳ್ಕೊಳಕ್ಕೆ, ಅಮ್ಮಗೆ ಹೇಳೋಕೆ, ಅಪ್ಪಗೆ ಹೇಳೋಕೆ ಒಂಥರ ಆಗ್ಬಿಡ್ತು ನನಗೆ. 40 ಗಂಡಸು ಬಾಹುಬಲಿ ಕನಸಿಗೆ ಗಾಬರಿ ಬಿದ್ದುಬಿಟ್ಟಿದ್ದಾನೆ. ತಾಯಿ ಜೀವ, ಮೊಮ್ಮಕ್ಕಳನ್ನು ನೋಡೋ ತಾಯಿ ಏನೋ ಒಂದು ಕೆಟ್ಟದನ್ನು ನೆನೆಸ್ಕೊಂಡು ಏನೋ ಒಂದು ಕೆಟ್ಟ ಕನಸು, ಒಂಥರ ಒತ್ತಡ ಹಾಕಿ ಅಲ್ಲೊಂದು ಗಾಬರಿ ಬಿಟ್ಬಿಟ್ಟಿದೆ. ಏನೋ ಒಂದು ಬಾರಿ ಆದರೆ ಓಕೆ, ಪದೇ ಪದೇ ಈ ಥರದ ಪ್ರಚೋದನೆ, ಯಾವುದೋ ಒಂದು ಅಗೋಚರ ಶಕ್ತಿಯ ಪ್ರವೇಶವಾಗಿದೆ. ನಮಗೆ ಗೊತ್ತೇ ಆಗೋಲ್ಲ. ಬರೋರೆಲ್ಲ ಒಳ್ಳೆಯವರು, ನೋಡೋರೆಲ್ಲ ಒಳ್ಳೆಯವರು, ಮಾತಾಡ್ಸೋರೆಲ್ಲ ಒಳ್ಳೆಯವರು. ಇಲ್ಲ, ಇವತ್ತು ಮನುಷ್ಯ ಮಹಾಸ್ವಾರ್ಥಿ. ಅಂದ ನಂದೆ, ಅದು ನನಗೇ ಇದು ಬಿಡ್ಬೇಕು, ಇನ್ನಷ್ಟೇ, ಇನ್ನಿಲ್ಲ. ಈ ದುಡ್ಡು ನಂದೇ, ನನ್ನ ಹತ್ರನೇ ಇರಬೇಕು, ಎಲ್ಲರ ಹತ್ರ ದೋಚಾದ್ರೂ ಸರಿ, ಸದಾ ಇರಬೇಕು. ಈ ಅಂದ ನನಗಿರ್ಬೇಕು, ಈ ದುಡ್ಡು ನನಗಿರ್ಬೇಕು, ಈ ಅಧಿಕಾರ ನಾನಿರ್ಬೇಕು, ಈ ಮನೆನೇ ನಂದಿರ್ಬೇಕು, ಈ ಹೆಣ್ಣು ನಂದೇ. ನನ್ನನ್ನು ಒಂದ್ಸಲ ಇಷ್ಟಪಟ್ಟ ಮೇಲೆ ನಾನು ನೋಡಬಾರ್ದ? ನಿನ್ನ ಮನೆ ಹೊಡೆದಾದ್ರೂ ಸರಿ, ಕುಟುಂಬ ಹೊಡೆದಾದ್ರೂ ಸರಿ, ಬದುಕು ಹೊಡೆದಾದ್ರೂ ಸರಿ, ಹಾಳು ಮಾಡಾದ್ರೂ ಸರಿ, ನಾನು ಮದುವೆ ಆಗ್ಬಿಡ್ತೀನಿ, ತಾಳಿ ಕಟ್ಬಿಡ್ತೀನಿ. ಬ್ರಹ್ಮ, ಈ ಥರದ್ದು ಯಾವುದು ಅಗೋಚರದ್ದು ಈ ಥರದ್ದೇ ನಡೆಯೋದು. ಇದು ನಿಮ್ಮನ್ನ ಒಂದು ಕಂಪನಕ್ಕೆ ದೂಡ್ಬಿಡುತ್ತೆ. ಇಂಥ ಒಂದು ಪದೇ ಕೆಲವೊಂದು ಅಪಶಕುನಗಳು ಕೂಡ ತೋರಿಸ್ಕೊಡುತ್ತೆ ಕೆಲವರಿಗೆ. ಅದು ಯಾವುದು ಆಗತಕ್ಕಂಥ, ಮುಂದಾಗತಕ್ಕಂಥ ಮಹಾಪ್ರಳಯಕ್ಕೆ ಸೂಚನೆ. ಹೌದು, ಮಹಾಪ್ರಳಯಕ್ಕೆ ಸೂಚನೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕು ಅನ್ನುವುದಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ. ಪದೇ ಈ ಥರ ಆಗ್ತಿದೆ, ಏನು ಮಾಡಲಿ ಗುರುಗಳೇ? ಗಾಬರಿಗಳಾಗ್ತಿದೆ, ಆತಂಕ ಆಗ್ತಿದೆ, ಆತಂಕಕ್ಕೆ ದೂಡ್ತಿದೆ, ಕೆಟ್ಟ ಕನಸುಗಳು ಬೀಳ್ತಿದೆ. ನಮ್ಮದು ಅಂತ ಒಂದು ಪುಟ್ಟ ಪರಿವಾರ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ನಮ್ದೊಂದು ಪುಟ್ಟ ಪರಿವಾರ, ನಂದು ಅಂತ ಒಂದು ಮನೆ, ಒಂದು ಗಂಡ, ಹೆಂಡತಿ, ಅಮ್ಮ, ಅಪ್ಪ, ಅತ್ತೆ, ಮಾವ, ಒಂದು ಪುಟ್ಟ ಮಗು, 2 ಮಕ್ಕಳು. ಏನೋ ಒಂದು ಬದುಕು ನಮ್ಮ ಮಟ್ಟಕ್ಕೆ. ಅದು ಕೆಡಬಾರ್ದು, ಹಾಳಾಗಬಾರ್ದು. ನಮ್ಮ ಕಣ್ಮುಂದ್ಗಡೆ ನಮ್ಮ ಹಿರಿಯರಿಗೆ ಏನಾದರೂ ಅಚಾತುರ್ಯ ಆದರೂ, ನಮ್ಮ ಕಿರಿಯರಿಗಾದರೂ, ಇಲ್ಲ ನಮಗಾದರೂ ನಮ್ಮ ಕಿರಿಯರು ತಟ್ಕೊಳ್ಳಲ್ಲ, ನಮ್ಮ ಹಿರಿಯರು ತಟ್ಕೊಳ್ಳಲ್ಲ, ಆಗೋಲ್ಲ. ಖಂಡಿತ ಗಾಬರಿಗಳೇ. ಆ ಒಂದು ಪುಟ್ಟು ಗೂಡು, ಪುಟ್ಟು ಸಮಾಧಾನ, ಏನೋ ಒಂದು ಜೀವನ ಕಟ್ತಿದ್ದೇವೆ. ದಿಢೀರಂತೆ ಈ ಥರ ಒಂದು ಅಸಂಗತ ಒಂದು ಸಮಸ್ಯೆಗಳ ದಾಳಿ ಆಗಿಬಿಟ್ರೆ ತಡ್ಕೊಳ್ಳೋದು ಹೇಗೆ? ನಮ್ಮನ್ನು ಆ ಗ್ರಹಗಳ ಪ್ರಚೋದನೆ ಮಾಡಿಸುತ್ತೆ, ಕರ್ಕೊಂಡು ಹೋಗುತ್ತೆ, ನಿಲ್ಲಿಸುತ್ತೆ. ನಮಗೆ ಶಕ್ತಿ ಇದ್ದರೆ ನಮ್ಮನ್ನು ಅಲ್ಲಿಂದ ಒದ್ದು ಕರ್ಕೊಂಡು ಬಂದ್ಬಿಡುತ್ತೆ. ಸುಳಿ ಸಿಕ್ಕಾಕೊಂಡಿದ್ರು ಕೂಡ ಎತ್ತಿ ಬಿಸಾಕ್ಬಿಡುತ್ತೆ. ನಮಗೆ ಶಕ್ತಿ ಇಲ್ಲ, ಗ್ರಹಗಳ ಬಲವಿಲ್ಲ, ದಶಾಭುಕ್ತಿಗಳ ಬಲವಿಲ್ಲ, ಬೇರೆ ರೀತಿಯ ಸಾಡೆ ಸಾತಿಯೋ, ಅಷ್ಟಮ ಶನಿಯೋ, ಅರ್ಧಾಷ್ಟಮ ಶನಿಯೋ, ಕುಜರಾಹು ಸಂಧಿಯೋ, ಶನಿರಾಹು ಸಂಧಿಯೋ, ಈ ಥರದ್ದು ಏನೋ ಒಂದಾಗಿ, ಸೂರ್ಯರಾಹು ಸಂಧಿಯೋ, ಚಂದ್ರರಾಹು ಸಂಧಿಯೋ, ಈ ಥರದ್ದೊಂದು ಭಾವವಾಗಿ ನಿಂತು ಬಿಟ್ಟಿದೆ. ಎಲ್ಲೋ ಸಾಡೆ ಸಾತಿ ಪ್ರಭಾವ, ಅಷ್ಟಮ ಶನಿ ಪ್ರಭಾವ, ಅಷ್ಟಮ ದಶೆಯ ಪ್ರಭಾವ, ಮಾರಕ ದಶೆಯ ಪ್ರಭಾವ, ಬಾಧಕ ದಶೆಯ ಪ್ರಭಾವ, ಈ ಥರದ್ದು ಪ್ರಚೋದನೆಯಾಗಿ ನಿಂತು ಬಿಟ್ಟಿದೆ. ಅದು ಒಂಥರ ಉರಿತಿರೋ ಬೆಂಕಿಗೆ ಮೆಣಸಿನ್ಕಾಯಿ ಹಾಕದಾಗ ಮಾಡಿಸ್ಬಿಡುತ್ತೆ. ಇಂಥದಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ ಇದೆ ಮಕ್ಕಳೇ. ಪ್ರಯತ್ನ ಮಾಡಿ. ತುಂಬ ಸುಲಭ, ಸ್ವಲ್ಪ ನಿಯಮಗಳು ಅತಿ ಮುಖ್ಯ. ಶರ್ಟ್ ಹಿಂಗೆ ಹಾಕಬೇಕು, ಒಂದೊಂದು ಕಡೆ ಹೋದಾಗ ಒಂದೊಂದು ಥರ ಇರಬೇಕು. ಯಾವುದೋ ಒಂದು ಸಾವುಗೆ ಹೋದಾಗ ಜಿಂಗಲೆಲ್ಲ ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ, ಹೋಗಬಾರ್ದು. ಹೌದು, ಮದುವೆ ಮನೆಗೆ ಹಿಂಗೆ ಹೋಗಬೇಕು, ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕು, ಪಾರ್ಟಿಗೆ ಹೋದರೆ ಹಿಂಗೆ ಹೋಗಬೇಕು, ಆಫೀಸ್ಗೆ ಹೋದರೆ ಹಿಂಗೆ ಹೋಗಬೇಕು. ಇದಾವೆ ನಿಯಮ. ಅದಕ್ಕೆ ನಾವು ಒಂದು ಚೌಕಟ್ಟುಗಳು, ಎಲ್ಲೆಂದರೆ ಎಲ್ಲಿ ಮನುಷ್ಯನಿಗೆ ಪ್ರಚೋದನೆ ಜಾಸ್ತಿ, ಕೋಪ, ಆತುರ, ಸಿಟ್ಟು, ಕಾಮ, ಕ್ರೋಧ, ಅಭಾಸ ಬೇಗ ಆಗಿಬಿಡ್ತಾನೆ.
ಅದಾಗಬಾರದು ಅಂತಲೇ ಈ ರೀತಿಯ ನಿಯಮಗಳ ಪರಿಧಿಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಈ ಥರದ್ದು ಮೀರಿಯೂ ಕೂಡ ನಮ್ಮನ್ನು ಈ ಪ್ರಕ್ಷುಬ್ಧ ಮಾಡತಕ್ಕಂಥದ್ದಾದಾಗ ಈ ರೀತಿಯ ಕೆಟ್ಟ ಸ್ವಪ್ನಗಳು, ಪದೇ ಪದೇ ಒಂಥರ ಕೆಟ್ಟ ದೃಷ್ಟಿಗಳೇ ಕಣ್ಣಿಗೆ ಬೀಳೋದು. ಕೆಲವರು ಹೇಳ್ತಿರ್ತಾರೆ ದೇವರನ್ನು ನೋಡಿದಾಗ ಒಂಥರ ಅಸಹ್ಯ, ಮಲಿನ, ಈ ಥರದ್ದಾಗುತ್ತೆ, ದೇವ್ರ ಮನೆಗೆ ಹೋಗ್ಲಿಕ್ಕಾಗಲ್ಲ ಗುರುಗಳೇ, ದೇವ್ರ ಹತ್ರ ನೋಡ್ತಿದ್ದಾಗ ಒಂಥರ ಅಭಾಸದ ದೃಶ್ಯ, ನಗ್ನ ದೃಶ್ಯವೋ ಇನ್ನೊಂದು ಬರುತ್ತೆ, ಆಗುತ್ತೆ, ವಿಕಾರಗಳಾಗುತ್ತವೆ. ಇಂಥ ವಿಕಾರ ಅನ್ನೋದೇನೂ ಇಲ್ಲ, ನಾನಾ ರೀತಿಯ ವಿಕಾರಗಳಿದ್ದಾವೆ. ಮನಸ್ಸು ವಿಕಾರತೆಗೆ ದೂಡಿ ನಮಗೊಂಥರ ಆ ವ್ಯಕ್ತಿ ನೋಡಿದ್ರೆ ಆಗಲ್ಲ, ಆ ಕ್ಷೇತ್ರ ನೋಡಿದ್ರೆ ಆಗಲ್ಲ, ಏನೋ ಒಂಥರ ವಿಕಾರತೆಗೆ ಒಳಗಾಗಿಬಿಟ್ಟಿದೆ. ಪದೇ ಪದೇ ಕೆಟ್ಟ ದೃಶ್ಯಗಳ ಆ ಒಂದು ಪುನರಾವರ್ತನೆ ಆಗ್ತಿದೆ, ಕೆಟ್ಟ ಕೆಟ್ಟ ಸ್ವಪ್ನಗಳ ಪುನರಾವರ್ತನೆ ಆಗ್ತಿದೆ, ಕೆಟ್ಟದಾಗಿರತಕ್ಕಂಥ ಒಂದು ಅಪಶಕುನಗಳ ಪ್ರಭಾವ, ಪರಿಭ್ರಮಣ ಮತ್ತೆ 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 ಒಂದು ಪ್ರಚೋದನೆ ಆಗ್ತಿರ್ತಕ್ಕಂಥ ಒಂದು ಭಾವ ಆಗ್ತಿದೆ. ಒಂದು ಅದ್ಭುತವಾದಂಥ ಸಂಕಲ್ಪ. ಓಂ ರಾಮದೂತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಮಂತ್ರ ಬರ್ಕೊಳ್ಳಿ. ಮುಖ್ಯವಾಗಿ ಹನುಮ ಗಾಯತ್ರಿ ಮಂತ್ರಗಳಿದ್ದಾವೆ, ಅದರಲ್ಲಿ ಬಹುವಿಶೇಷ ಓಂ ರಾಮದೂತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಒಂದು ಸ್ಲಿಪ್ಪಲ್ಲಿ, ಅದಕ್ಕೊಂದು ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೇಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಒಂದು ಕಂಪಲ್ಸರಿ 7 ಇಂಚಿನ ದೀಪ, 1 ಬತ್ತಿ ಇರ್ಬೋದು, 2 ಬತ್ತಿ ಇರ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ, ಮಿನಿಮಮ್ 2 ಬತ್ತಿ ದೀಪ ಹಚ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. 2 ಬತ್ತಿ, 1 ಸಾಧಾರಣ, 2 ವಿಜಯ ಅನ್ನತಕ್ಕಂಥದ್ದೇ ಇರ್ತವೆ, ತೃಪ್ತಿ, ಅಮ್ಮ ಅಪ್ಪ ಇದ್ದ ಹಾಗೆ. ಸೊ ಅದರಿಂದ 7 ಇಂಚಿನ ಉದ್ದದ ದೀಪ ತಂದಿಟ್ಕೊಳ್ಳಿ. ಒಂದು ಶುಭ ಶನಿವಾರ ಅತಿ ಮುಖ್ಯವಾಗಿ ಮನೆಯಲ್ಲಿ ಏನು ಮಾಡಿ, ದೇವರ ಮನೇಲಿ ಒಂದು ಮಣೆ ಹಾಕ್ಕೊಂಡು ಅದರಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಕದಳಿ ಫಲಂ, ಒಂದಷ್ಟು ಹಣ್ಣು, ಬಾಳೆಹಣ್ಣು, ಮುಖ್ಯವಾಗಿ ವಿಳೆದೆಲೆ, ಅಡಿಕೆ ಕಂಪಲ್ಸರಿ. ಆಯಿತು ಅಂದರೆ ಹನುಮರ ದೇವಸ್ಥಾನದಿಂದ ಒಂದು ಸಣ್ಣ ಕೇಸರಿ ತಿಲಕವನ್ನು, ಸಿಂಧೂರ ತಿಲಕವನ್ನು ತಂದಿಟ್ಕೊಂಡಿರಿ. ಒಂದು ಸ್ವಲ್ಪ ತುಳಸಿ ಕಂಪಲ್ಸರಿ ತಂದಿಟ್ಕೊಂಡು, ಅಲ್ಲೊಂದು ಆಯಿತು ಅಂತ ಹೇಳ್ದ ಅಂದರೆ ವಿಶೇಷವಾಗಿ ಒಂದು ದೇವಿ ದಿಗ್ಬಂಧ ತಂದಿಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತಾಯಿಗೆ ಅಮ್ಮ ಅನ್ನೋದು ತುಂಬ ಇಷ್ಟ. ಅಂಜನೇಯ ಪುತ್ರ ಆಂಜನೇಯ, ಹನುಮನಿಗೆ ತುಂಬ ಇಷ್ಟ ಅಮ್ಮನ ಹೆಸರಿನಿಂದಲೇ ಲೋಕಕ್ಕೆ ಪರಿಚಯ ಆಗಿರತಕ್ಕಂಥ ಹನುಮ. ಅಂಥ ಒಂದು ಹನುಮರಿಗೆ ಅಮ್ಮ ಅಂದರೆ ಇಷ್ಟ. ಅದಕ್ಕೋಸ್ಕರ ದೇವಿ ದಿಗ್ಬಂಧ ಒಂದು ಆ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಒಂದು ಅಚ್ಚು ಬೆಲ್ಲ, ಕೊಬ್ಬರಿ, ಈ ಕದಳಿ ಫಲ ನೈವೇದ್ಯ, ವಿಳೆದೆಲೆ, ಅಡಿಕೆ ಸ್ವಲ್ಪ ಇಟ್ಕೊಂಡು, ಆಯಿತು ಅಂದರೆ ಒಂದಿಷ್ಟು ಬೆಣ್ಣೆ ಕೂಡ ತಂದಿಟ್ಕೊಳ್ತಕ್ಕಂಥದ್ದು ಮಾಡಿ. ಕಂಪಲ್ಸರಿ ಒಂದಿಷ್ಟು ಅಕ್ಷತೆ ತೆಗೆದಿಟ್ಕೊಳ್ಳಿ. ಕೊಬ್ಬರಿ ಇರಲಿ, ಹಣ್ಣಿರಲಿ, ವಿಳೆದೆಲೆ ಇರಲಿ, ಅಡಿಕೆ ಇರಲಿ. ಹನುಮೋಪಾಸನ 7 ಇಂಚಿನ ದೀಪ ಸಂಜೆ ಒಂದು 5:30 6 ಕಾಲು. ಕಷ್ಟ ಆಗುತ್ತೆ ಗುರುಗಳೇ, ಮನೆಯವರು ಯಾರಾದರೂ ಮಾಡಲಿ, ಆ ಸಮಯ ಶ್ರೇಷ್ಠ. ಇಲ್ಲ, ಇನ್ನೊಂದು ಸಮಯ ಇದೆ, 7:40 8:10 ಸಂಜೆ. ಆ ಸಮಯಕ್ಕೆ ಕುಳಿತುಕೊಳ್ಳಿ. ಒಂದು ಕೈಕಾಲು ತೊಳ್ಕೊಂಡು ಬಂದು ಈ ಒಂದು ಹನುಮ ಗಾಯತ್ರಿ ಮಂತ್ರವನ್ನು ಒಂದು 42 ಬಾರಿ, ಇಲ್ಲ 48 ಬಾರಿ, ಇಲ್ಲ 108 ಬಾರಿ ಒಂದು ಬಟ್ಲು ಹಾಲು ತಗೊಂಡು ಇನ್ನೊಂದು ಬಟ್ಲಿಗೆ ಹಾಕ್ತಕ್ಕಂಥದ್ದು ಮಾಡಿ. ಒಂದೊಂದೇ ಸ್ಪೂನ್ ಓಂ ರಾಮದೂತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ರಾಮದೂತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ರೀತಿ ಹೇಳ್ತಾ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. 108 ಬಾರಿ, ಮಿನಿಮಮ್ 48 ದಿನ ಕಂಪಲ್ಸರಿ ಇದು ಮಾಡ್ಕೋಬೇಕು. 108 ಬಾರಿ ಇದನ್ನು ಹಾಕ್ಕೊಂಡಿರೋದ್ರಲ್ಲಿ ಏನಾದರೂ ಎಲ್ಲರೂ ಕುಡ್ಕೋಬೋದು, ಮನೇಲಿರೋರೆಲ್ಲ ಅದರಲ್ಲಿ ಏನಾದರೂ ಸಿಹಿ ಮಾಡಿ ತಗೋಬೋದು. ಅದರಲ್ಲೂ ಅತಿ ಮುಖ್ಯವಾಗಿ ಏನು ಆ ಭಗವಂತನಿಗೆ ಕದಳಿ ಫಲ ಇಟ್ಟಿದಿರಲ್ವ, ಪೂಜೆ ಆದಮೇಲೆ ಅಕ್ಕಪಕ್ಕ ಸ್ನೇಹಿತರು, ಆತ್ಮೀಯರು ಯಾರಾದರೂ ಇದ್ದರು, ಮಕ್ಕಳು, ಅವರಿಗೆ ಈ ಪ್ರಸಾದವನ್ನು ಒಂದು ಸ್ವಲ್ಪ ಕೊಬ್ಬರಿ ಪೀಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಬೆಲ್ಲ ಪೀಸ್ ಮಾಡ್ಕೊಳ್ಳಿ, 1-2 ಬಾಳೆಹಣ್ಣು, 2 ವಿಳೆದೆಲೆ ಅಡಿಕೆನಲ್ಲಿ ಇಟ್ಟು ಒಂದು 8 ಜನಕ್ಕೋ 16 ಜನಕ್ಕೋ ಕೊಡಿ, ತೊಂದರೆ ಇಲ್ಲ. ನೀವು ಇದನ್ನು ಗೋಧೂಳಿ ಹೊತ್ತಿನಲ್ಲಿ ಸಂಜೆ 5:40
ರಿಂದ 6:10, 6:20, ಇಲ್ಲವೇ 7:40ರಿಂದ 8:10 ಒಳಗಡೆ ಪೂಜೆ ಆರಂಭ. ಮುಗಿಸಿಲ್ಲ ಅದಾಮೇಲೆ ಮುಗಿಸ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಮಾಡಿ. ಇದನ್ನು ಮಾಡಿ ಮಕ್ಕಳೇ. ಈ ಥರದ ಒಂದು ರೀತಿಯ ಕೆಟ್ಟ ಕನಸುಗಳು, ಕೆಟ್ಟ ದೃಶ್ಯಗಳು, ಅಪಶಕುನಗಳು ಪ್ರತಿ ಬಾರಿ ಈ ರೀತಿ ಆಗ್ತಿದ್ರೆ 100% ಹೇಳ್ತೇನೆ, ಒಂದು ರೀತಿ ಸಮಸ್ತ ಭೀತಿಯನ್ನು ಕೂಡ ತೆಗೆದುಬಿಡುತ್ತೆ. ಆರೋಗ್ಯ ಭಾಗ್ಯ, ಈ 7.5 ಅಷ್ಟಮ ಶನಿ, ಶನಿ ರಾಹು ಸಂಧಿ, ಶನಿಕೇತು ಸಂಧಿ ಜಾತಕದಲ್ಲಿದ್ದು ಕರ್ಮದೋಷ, ಏನೋ ಏಳಿಗೆ ಇಲ್ಲ, ಏನೋ ಗಂಟಾಕ್ದಾಗ, ಏನೋ ಭಾರ. ಯಾಕಂದರೆ ಇವತ್ತು ಶನೇಶ್ವರ ಜಯಂತಿ ಕೂಡ, ಅದಕ್ಕೆ ಇದನ್ನು ಉಪಾಸನೆಯಾಗಿ ತಗೊಬಂದಿದ್ದಾನೆ. ಜಗತ್ತಿನಲ್ಲಿ ಯಾರಿಗೂ ಭಾಗದ ಶನೇಶ್ವರ ಹನುಮೋಪಾಸನೆ ಅಂದರೆ ಭಯಪಡ್ತಾನೆ. ಮಾಡ್ಕೊಳ್ಳಿ, ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ನಿಮಗಿರ್ತಕ್ಕಂಥ ಭಾರ, ಆ ಒದ್ದಾಟ, ಆ ತೊಳಲಾಟ ದೂರ ಹೋಗಿ ನೆಮ್ಮದಿಯಾಗಿ ಬದುಕು ಕಟ್ತಕ್ಕಂಥದ್ದಾಗುತ್ತೆ. ಈ ದೂರ ಆಗುತ್ತೆ ಈ ಕೆಟ್ಟ ಕನಸುಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು. ಬಿಟ್ಟು ಹೋಗ್ಬಿಡೋಣ, ಸತ್ತು ಹೋಗ್ಬಿಡೋಣ, ನೀನು ಬೇಡ, ನಾನು ಬೇಡ, ನನ್ನ ಮನಸ್ಸು ಯಾಕೆ ಈ ಥರ ವಾಲ್ ಬಿಡ್ತು ಗುರುಗಳೇ, ಇದು ಏನಿದು, ಬದುಕು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದವ್ರು ಸಡನ್ನಾಗಿ ಹೋಗಿ ಎಲ್ಲೋ ಕೂತ್ಬಿಟ್ಟಿರ್ತಾರೆ ನೋಡಿ. ಮನುಷ್ಯ ಅಂದಮೇಲೆ ಇದೆಲ್ಲ ಇರುತ್ತೆ, ವಿಕಾರಗಳು ತಗೊಂಡೋಗಿ ಅದೊಂದು ಅಡಿಕ್ಷನ್ನು, ಪ್ರಚೋದನೆ ಕುತ್ಕೊಬಿಡ್ತೇವೆ. ಅಲ್ಲೇ ಕುತ್ಕೋಬಾರ್ದು. ಈಗ ನಾನು ಮಾತಾಡ್ತಲೇ ಇರಬಾರ್ದು, ಅದಕ್ಕೊಂದು ಇತಿ ಮಿತಿ ಒಂದು ಸ್ವಲ್ಪ ಹೊತ್ತಿದೆ. ಎಲ್ಲ ಮಾತಾಡ್ತಲೇ ಇರ್ತೇನೆ, ಆಗೋಲ್ಲ, ದಟ್ ಡಿಸ್ಟರ್ಬ್ಸ್, ಎದ್ದೋಗ್ಬಿಡ್ತೀರಿ, ಬೋರ್ ಆಗಿಬಿಡುತ್ತೆ ನಿಮಗೆ. ಈ ಒಂದು ಉಪಾಸನೆ, ಕೆಟ್ಟ ಕನಸು, ಅಪಶಕುನ, ಕೆಟ್ಟ ದೃಶ್ಯ, ಕೆಟ್ಟ ವಿಚಾರಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅನ್ನತಕ್ಕಂಥದ್ದಾದರೆ ಈ ಒಂದು ಹನುಮ ಗಾಯತ್ರಿ ಮಂತ್ರದ ಉಪಾಸನೆ ಮಾಡ್ಕೊಳ್ಳಿ. ತುಂಬ ಅದ್ಭುತ ನೋಡಿ. ನಿಮ್ಮ ಆ ಭಾರ ಹೇಗೆ ಕಡಿಮೆ ಆಗುತ್ತೆ, ಸಮಾಧಾನ ಆಗುತ್ತೆ. ಇದನ್ನು ಈ ಟಿ ವಿ ಕಾಲದಲ್ಲಿ, ಜಿ ಟಿ ವಿ ಕಾಲದಲ್ಲಿ, ಕಸ್ತೂರಿ ಟಿ ವಿಯ ಕಾಲದಲ್ಲಿ ಎಲ್ಲೋ ಆ ದೈವ ಒಂದು ನೆಲೆ ಕೊಟ್ಟಿತ್ತು. ಆ ಜಾಗ, ಆ ಸ್ಥಿರ ಜಾಗ, ಅದನ್ನು ನೆನಪಿಟ್ಕೊಂಡು ನಾನು ನಿಮಗೆ ಮತ್ತೆ ಈ ಥರದ ಸಂಚಿಕೆಗಳನ್ನು ಸ್ವಲ್ಪ ತೊಗೊಬಂದು ಹೇಳ್ತಿದ್ದೇನೆ. ಮಾಡ್ಕೊಳ್ಳಿ, ತುಂಬ ಅದ್ಭುತ ಆಗತಕ್ಕಂಥದ್ದಾಗುತ್ತೆ, ಒಳ್ಳೆಯದಾಗುತ್ತೆ. ಇದೆಲ್ಲ ದೂರ ಆಗುತ್ತೆ, ನೆಮ್ಮದಿಯಿಂದ ಬಾಳ್ತೀರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ರಾಶಿ ಭವಿಷ್ಯಕ್ಕೆ ಎಲ್ಲರೂ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ತಾರಾಬಲ ಇರತಕ್ಕಂಥ ನಕ್ಷತ್ರಗಳು ಇವತ್ತು ವಿಶೇಷವಾಗಿ ಧನಿಷ್ಠ ಕುಜನ್ ನಕ್ಷತ್ರ, ಭರಣಿ ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರುದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ಅದ್ಭುತವಾದಂತಹ ತಾರಾಬಲ. ಶನಿ ನಕ್ಷತ್ರಗಳು ಪುಷ್ಯ, ಅನುರಾಧ ಹಾಗೂ ಉತ್ತರ ಭಾದ್ರಕ್ಕೆ ಸ್ವಲ್ಪ, ಯಾಕಂದರೆ ಕುಜನ್ ನಕ್ಷತ್ರ ಅಲ್ವಾ, ಕುಜನ್ ಸಾರದಲ್ಲೇ ಇದ್ದಾನೆ, ಸ್ವಲ್ಪ ತಡಬಡಾಯಿಸ್ಬಿಡ್ತಾನೆ, ಹೊರೆ ಹಾಕ್ಬಿಡ್ತಾನೆ, ಒದ್ದಾಟ ಹಾಕಿಸ್ಬಿಡ್ತಾನೆ, ಎಳೆದಾಟ ಮಾಡಿಸ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಚಂದ್ರಬಲ ಇರತಕ್ಕಂಥ ರಾಶಿಗಳು ವಿಶೇಷವಾಗಿ ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಧನುರ್ರಾಶಿ, ಕುಂಭರಾಶಿಗೆ ವಿಶೇಷವಾಗಿರ್ತಕ್ಕಂಥ ಚಂದ್ರಬಲ. ಬನ್ನಿ, ರಾಶಿಯಾಂತರ್ಗತವಾಗಿ ಏನೇನು ನಿಮಗೆ ದಾರಿ ಮಾಡಿಸ್ಕೊಡ್ತಾನೆ ಅಂತಕ್ಕಂಥದ್ದು ನೋಡೋಣ. ಮೊದಲಿಗೆ ಮೇಷರಾಶಿ. ಚಂದ್ರ ಲಾಭದಲ್ಲಿರ್ತಕ್ಕಂಥದ್ದು ಅದ್ಭುತ. ಸ್ವಲ್ಪ ಅಶ್ವಿನಿ ನಕ್ಷತ್ರದವರಿಗೆ ಒಂಚೂರು ತಲೆನೋವು ಆಗತಕ್ಕಂಥ. ಡಾಕ್ಟರ್ ಆಗಿದ್ದೀರಾ, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರ್, ಸ್ವಲ್ಪ ತೊಳಲಾಟವೇ.
ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಕ್ರಿಮಿನಾಲಜಿ ಇಲಾಖೆ, ಅದರಲ್ಲಿರ್ತಕ್ಕಂಥವ್ರು ಮಿಕ್ಕಂಥವ್ರಿಗೆ ಅತ್ಯದ್ಭುತ. ನೋಡಿ, ಆ ಸ್ಥಾನವೇ ಹಾಗೆ, ಆ ಉದ್ಯೋಗವೇ ಹಾಗೆ, ಅದನ್ನು ಭಾರ ಅನ್ಕೋಬಾರ್ದು. ಹಾಗೆ ಈಗ ನಮ್ಮ ಮುಂದ್ಗಡೆ 10 ಲಕ್ಷದ ವ್ಯಕ್ತಿಯೂ ಬರ್ತಾನೆ. ಒಂದು ಹೋಟ್ಲ್ ಇಟ್ಕೊಂಡಿದ್ದೀವಿ, ಒಂದು ಪಾಪ ಒಂದು 500 ರೂಪಾಯಿ ಸಂಪಾದನೆ ಮಾಡೋ ಒಬ್ಬ ಕೂಲಿ ಕಾರ್ಮಿಕನು ಬರ್ತಾನೆ. ಇಬ್ಬರಿಗೂ ಕಾಫಿ ಕೇಳಿದ್ದಾರೆ, ಇಬ್ಬರಿಗೂ ಅದೇ ಥರನೇ ಸರ್ವ್ ಮಾಡಬೇಕು, ಅದೇ ಗೌರವದಿಂದ ಸರ್ವ್ ಮಾಡಬೇಕು. 10 ಲಕ್ಷದ ಮನುಷ್ಯ ತುಂಬ ಡಿಗ್ನಿಫೈಡ್ ಆಗಿ, ಇಲ್ಲ 500 ರೂಪಾಯಿ ಸಂಬಳಿಸ್ತಾ ಇವನೇನು ತಪ್ಪು. ನಮ್ಮ ಕರ್ತವ್ಯ ಇಬ್ಬರನ್ನು ಸಮಾನವಾಗಿ ನೋಡಿ, ಅದೇ ಕಾಫಿ ದುಡ್ಡು ಕೊಟ್ಟಿದ್ದಾನೆ ಅವನು. ವಿ ಆರ್ ಸರ್ವಿಸ್ ಪ್ರೊವೈಡರ್ ಅಷ್ಟೇ. ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ, ಆ ಸ್ಥಾನವೇ ಹಾಗೆ ಅದು ಮಾಡೋ ಹಾಗಿಲ್ಲ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಅಶ್ವಿನಿ ಅಷ್ಟೆ, ಬೇರೆ ಇನ್ನೇನು ತೊಂದರೆಗಳೇನು ಆಗೋದಿಲ್ಲ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಚತುರ್ಗ್ರಹಗಳ ಸಂಗಮ ಇರತಕ್ಕಂಥ ಒಂದು ಭಾವ. ಸ್ವಲ್ಪ ನೋಡ್ಕೊಂಡು ದುಡುಕಬೇಡಿ, ಯಾಕಂದರೆ 4 ಗ್ರಹಗಳು 4 ದಿಕ್ಕಿಗೆ ಎಳಿತವೆ. ಶುಕ್ರ ಒಂದು ಕಡೆ, ಚಂದ್ರ ಒಂದು ಕಡೆ, ಶನಿ ಒಂದು ಕಡೆ, ಸೂರ್ಯ ಒಂದು ಕಡೆ. ಸೂರ್ಯನಿಗೆ ಶನಿಗೆ ಆಗೋಲ್ಲ, ಶುಕ್ರನಿಗೆ ಚಂದ್ರ ಆಗೋಲ್ಲ, ಶನಿಗೆ ಚಂದ್ರ ಆಗೋಲ್ಲ, ಸೂರ್ಯನಿಗೂ ಶುಕ್ರ ಆಗೋಲ್ಲ. ಒಂಥರ ವಿರುದ್ಧವಾದ ಗ್ರಹಗಳ ಪ್ರಚೋದನೆ ಇದ್ದು ಒಂಥರ ವಿರುದ್ಧಾರ್ಥಕ ಭಾವಗಳನ್ನು ಮಾಡಿಸ್ಬಿಡುತ್ತೆ. ನಾವು ಮಾಡೋಕೆ ಹೋಗೋದೊಂದು, ಆಗೋದೊಂದು. ಪ್ಲೇನ್ ದೋಸೆ ಅಂದಿದ್ದು ಸೆಟ್ ದೋಸೆ ಆಗ್ಬೋದು, ಸೆಟ್ ದೋಸೆ ಅಂದಿದ್ದು ಮಸಾಲೆ ದೋಸೆ ಆಗ್ಬೋದು, ಒಳ್ಳೇದು ಆಗ್ಬಿಡ್ಬೋದು. ಅದರಲ್ಲೂ ಕಲಾರಂಗದಲ್ಲಿದ್ದೀರಿ, ಸರ್ಕಾರಿ ಮಟ್ಟದ ಕೆಲಸ, ಪಬ್ಬು, ಕ್ಲಬ್ಬು, ಕುಡಿತ, ಜೂಜು, ಮೋಜು, ಮಸ್ತಿ, ಅದೊಂಥರ ಅನ್ಯಾಯ ಅಧರ್ಮದ ವ್ಯವಹಾರ, ಅನ್ಯಾಯ ಅಧರ್ಮದ ಊಟ, ಅನ್ಯಾಯ. ನೋಡಿ, ನನಗೇ ಗೊತ್ತಿಲ್ಲ ಮೊನ್ನೆ ಯಾರು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ 2nd ಹೈಯೆಸ್ಟ್ ಬೀಫ್ ದನದ ಮಾಂಸ ಎಕ್ಸ್ಪೋರ್ಟ್ ಅಂತೆ. ನಿಜವಾ ಇಲ್ವಾ ನನ್ನ ಹತ್ರ ಡೇಟಾ ಇಲ್ಲ, ಯಾರೋ ಮಾತಾಡ್ತಿದ್ರು. ಏನು ನಡೀತಿದೆ? ಬೇರೆ ಏನು ವ್ಯವಸ್ಥೆ ಇಲ್ವಾ? ಬೇರೆ ಏನು ವ್ಯವಸ್ಥೆ ಇಲ್ವಾ ಮಕ್ಕಳೇ? ಯೋಚನೆ ಮಾಡಿ. ಅದಕ್ಕೆ ಆ ಗೋವುಗಳನ್ನು ಕಾಪಾಡಲಿಕ್ಕೆ ಬೇರೆ ಏನಾದರೂ ಸರಿ ತಪ್ಪು ನಾನು ಮಾತಾಡ್ತೀನಿ, ನನಗೆ ಅರ್ಹತೆ ಇಲ್ಲ, ಯಾವ್ದು ಸರಿ ಯಾವ್ದು ತಪ್ಪು. ಇಡೀ ವಿಶ್ವಕ್ಕೆ ಭಾರತ, ನಾವು ಗೋಮಾತೆಯನ್ನು ಇಡೀ ವಿಶ್ವದಲ್ಲಿಯೇ ಪೂಜೆ ಅಂತ ತೋರಿಸ್ಕೊಟ್ಟಂಥವ್ರು. ಇವತ್ತು ಅಷ್ಟೊಂದು ಎಕ್ಸ್ಪೋರ್ಟಾ? ಏನಿದು ವ್ಯಾಪಾರ ಅಂತ ಹೇಳಿದ ತಕ್ಷಣ ಯಾರನ್ನಾದರೂ ಕಡಿದು ಬಿಡಬಹುದಾ? ಏನಾದರೂ ಮಾಡ್ಕೊಂಡ್ಬಿಡೋಣವಾ? ಹೆಂಗಾದರೂ ಮಾಡ್ಕೊಬಿಡೋಣವಾ? ಸರಿ ತಪ್ಪುಗಳ ಇದೇ ಗೊತ್ತಾಗ್ತಿಲ್ಲ ಮಕ್ಕಳೇ. ಅದನ್ನೇ ಹೇಳೋದು, ಅನ್ಯಾಯದ ವ್ಯಾಪಾರ, ಅಧರ್ಮದ ವ್ಯಾಪಾರ, ಲಿಕ್ಕರು, ಎಜುಕೇಷನ್ನು, ಮೆಡಿಸನ್ನು, ಉಪ್ಪು, ಮಾಂಗಲ್ಯ, ಇವುಗಳಿಗೆಲ್ಲ ಮಾರಾಟ ಮಾಡಬಾರ್ದು. ಅವೆಲ್ಲ ಲೆಕ್ಕಾಚಾರ ಉಂಟು. ತಗೋಬೇಕು ಒಂದು ದಕ್ಷಿಣೆ, ನ್ಯಾಯಬದ್ಧ, ಧರ್ಮಬದ್ಧ ಅಂತ. ಅಲ್ಲೇನೋ ಆಗ್ತಿದೆ ಮಕ್ಕಳೇ. ಸೊ ಇವತ್ತು ಆ ಥರದ ವ್ಯವಹಾರಗಳು ಬೇಗ ಪ್ರಚೋದನೆ, ಅದರಲ್ಲಿ ಇರತಕ್ಕಂಥವರಿಗೆ ತುಂಬ ಅದ್ಭುತವಾದಂಥ ಒಂದು ಪ್ರಗತಿ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ, ಭಾಗ್ಯಸ್ಥಾನದಲ್ಲಿರತಕ್ಕಂಥ ಒಂದು ಶುಕ್ರ, ಚಂದ್ರ. ಆ ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ, ಯಾಕಂದರೆ ಕುಜ ನಿಮಗೆ ಆ ಅಷ್ಟಮದಲ್ಲಿದ್ದಾನೆ. ದಿಢೀರ್ ಇನ್ವೆಸ್ಟ್ಮೆಂಟ್ ಅಂತ ಹೋಗಬೇಡಿ. ಪ್ರಾಪರ್ಟಿ, ಲಿಟಿಗೇಷನ್ ಇರೋ ಪ್ರಾಪರ್ಟಿ, ಇಲ್ಲ ಮನೆ ಕಟ್ತೀನಿ, ಮನೆ ಮಾರ್ತೀನಿ, ಜಾಗ ತಗೋತೀನಿ, ಪಿತ್ರಾರ್ಜಿತ ಆಸ್ತಿ ಏನಾದರೂ ಸ್ವಲ್ಪ ಬಂದರೆ ಕರೆಕ್ಟಾಗಿ ಲೀಗಲ್ಲಾಗಿ ಮಾಡಿ ನೋಡಿ ತಗೊಳ್ತಕ್ಕಂಥದ್ದು ಮಾಡಿ. ನಿಮ್ಮ ಎದುರಾಳಿ ಪ್ರಬಲವಾಗಿದ್ದಾನೆ, ವಿಪರೀತ ಬಲವಾಗಿದ್ದಾನೆ. ನಿಮ್ಮ ಜಾತಕದಲ್ಲಿ ಏನಾದರೂ ಮಿಥುನ್ ಲಗ್ನ, ಮಿಥುನ್ ರಾಶಿಯಾಗಿ 2ನೇ ಮನೇಲಿ ಕುಜ ಇತ್ತು ಅಂದರೆ, ಈಗ ಕುಜ ಅಷ್ಟಮದಲ್ಲಿದ್ದಾನೆ, ಬಡದಾಕ್ಬಿಡ್ತಾನೆ, ಹುಷಾರು. ಜನ್ಮತ ಜಾತಕದಲ್ಲಿ ಮಿಥುನ ರಾಶಿಯವರಿಗೆ 2ನೇ ಮನೇಲಿ ಕುಜ ಇದ್ದೋ, ಇಲ್ಲ ನಿಮ್ಮ ರಾಶಿಯಲ್ಲೇ ಕುಜ ಇದ್ದು ಅಷ್ಟಮವನ್ನು ನೋಡ್ತಾನೆ, ಏನಾದರೂ ಒಂದು ದೊಡ್ಡ ತಲೆನೋವು ತಂದಿಡ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್ ಇದೆ ಮಿಥುನ ರಾಶಿ. ಅದೊಂದು ಚೂರು. ಸೊ ಪ್ರಾಪರ್ಟಿ ವಿಚಾರದಲ್ಲಿ ಡಿಲೇ ಮಾಡಿ. ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಿ, ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೀರಿ, ಹಣ್ಣು, ಹೂವು, ತರಕಾರಿ, ಸೊಪ್ಪು, ಪೂಜಾ ಸಾಮಗ್ರಿ, ಜ್ಯೋತಿಷ್ಯ, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಅಭಿವೃದ್ಧಿ.
ಕರ್ಕಾಟಕ ರಾಶಿ. ಚಂದ್ರಾಷ್ಟಮ ಇರತಕ್ಕಂಥ ಒಂದು ದಿನ. ಆ ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಕುಜ ನೇರವಾಗಿ ನೋಡ್ತಿದ್ದಾನೆ. ಸೊ ಇವತ್ತು ಏನು ಕಷ್ಟಪಡ್ತಿರೋ ಕಷ್ಟಾಜಿತಕ್ಕೆ ತಕ್ಕಂಥ ಫಲ. ಬ್ಯೂಟಿಫುಲ್ ವಿಚ್ ವಿಲ್ ರನ್ಸ್. ಚೆನ್ನಾಗಿದೆ, ತೊಂದರೆಗಳಿಲ್ಲ. ಏನು ಕಷ್ಟಪಟ್ಟಿದ್ದೀರೋ ಇಂಟೀರಿಯರ್, ಆರ್ಕಿಟೆಕ್ಟ್ಸ್, ಮೆಷಿನರಿ, ಫ್ಯಾಕ್ಟ್ರಿ, ಕ್ರಷರ್, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ವ್ಯವಹಾರಗಳು ಅದ್ಭುತ. ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ಇಕ್ಕಟ್ಟು ಬಿಕ್ಕಟ್ಟು ಉಂಟು, ಎಚ್ಚರಿಕೆ. ಇನ್ನು ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ. ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಬಲಾಢ್ಯನಾಗಿ 6ನೇ ಮನೆಯಲ್ಲಿ ಸ್ವನಕ್ಷತ್ರದಲ್ಲಿರುವುದರಿಂದ ಕದನದೋಳ್ ಕಲಿಪಾರ್ಥ ನಮ್ಮ ಕೆಣಕಿದವರುಂಟೆ. ಲೀಗಲ್ಲು, ಲಾಯರು, ಜಡ್ಜು, ಟೀಚರು, ಒಂಥರ ಗೈಡು, ಅಡ್ಮಿನಿಸ್ಟ್ರೇಷನ್ನು, ಗೆಜೆಟೆಡ್ ಆಫೀಸರ್ ಪೋಸ್ಟು, ಸ್ವಂತವಾದ ಬಿಸ್ನೆಸ್ಸು, ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಮದುವೆ, ಮಾತುಕತೆ, ಭೂಮಿ, ಮನೆ, ಜಾಗ, ವ್ಯವಹಾರ, ಕೈ ತುಂಬ ದುಡ್ಡು. ನಿಮ್ಮ ಮಟ್ಟಕ್ಕೆ ಇವತ್ತೇನಿದೆಯೋ ಸಣ್ಣ ಪುಟ್ಟ ಲೇವಾದೇವಿ ಆದರೂ ಕೂಡ ಕೈ ತುಂಬ ಡಬಲ್ ದುಡ್ಡು ನೋಡ್ತೀರಿ. ಡಬಲ್ ಹೆಸರು, ಡಬಲ್ ಗತ್ತು, ಡಬಲ್ ತೂಕ, ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಏನು ಕನ್ಯಾ ರಾಶಿ, ಬುಧ ಸ್ವಲ್ಪ ನೀಚತ್ವದಲ್ಲಿರುವುದರಿಂದ ಅದೊಂಚೂರು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ರಾಹು ಬೇರೆ ಸೇರ್ಕೊಂಡಿದ್ದಾನೆ. ಸೊ ಯಾರದೋ ಮಾತು, ಗಾಳಿ ಮಾತು, ಗಾಳಿ ಚೇಷ್ಟೆಗಳು, ಇನ್ಯಾವುದೋ ಪ್ರಕ್ಷುಬ್ಧ, ಪ್ರಚೋದನೆ, ಈ ಥರದ್ದು ನಿಮ್ಮನ್ನು ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದು ಆಗಬಹುದು. ಎಚ್ಚರಿಕೆ. ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಪಂಚಮದಲ್ಲಿ ವಿಪರೀತ ಬಲವಾಗಿರುವುದರಿಂದ ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ, ಇವೆಲ್ಲವನ್ನು ಸ್ಕಂದ ದರ್ಶನ, ಸುಬ್ರಹ್ಮಣ್ಯ ದರ್ಶನ, ಇವುಗಳನ್ನು ಪಡಿತಕ್ಕಂಥದ್ದು. ಭೂಮಿ ಯೋಗ, ಮನೆ ಯೋಗ, ಅಧಿಕಾರ ಯೋಗ ಉಂಟು. ಬಟ್ ವಿಪರೀತ ಕೋಪಿಷ್ಠರಾಗಿರ್ತೀರಿ. ಎಚ್ಚರಿಕೆ. ಮಕ್ಕಳ ಮೇಲೆ ಸ್ವಲ್ಪ ಸಮಾಧಾನ. ತುಲಾ ರಾಶಿ, ಚಂದ್ರ ವಿಶೇಷವಾಗಿ ಪಂಚಮದಲ್ಲಿ ಕುಜನ ಸಾರದಲ್ಲಿದ್ದು ಆ ಕುಜ ನಿಮಗೆ ಸುಖಭಾವದಲ್ಲಿ ವಿಪರೀತ ಬಲದಲ್ಲಿರೋದ್ರಿಂದ ಕೊಡೋದು, ತಗೊಳ್ಳೋದು, ಅಡ್ಮಿನಿಸ್ಟ್ರೇಷನಲ್ಲಿದ್ದೀರಾ, ಸ್ಪೋರ್ಟ್ಸ್ ಟೀಚರ್ ಆಗಿದ್ದೀರಾ, ಕಲಾ ಟೀಚರ್ ಆಗಿದ್ದೀರಾ, ಡಾನ್ಸ್ ಟೀಚರ್, ಭರತನಾಟ್ಯ ಟೀಚರ್, ಟೀಚಿಂಗ್, ಗೈಡಿಂಗ್, ಪ್ರೊಟೆಕ್ಟಿಂಗ್, ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಡಿಪಾರ್ಟ್ಮೆಂಟ್, ರಕ್ಷಣಾ ಇಲಾಖೆ, ಮೈನಿಂಗು, ಬ್ಲಾಸ್ಟಿಂಗು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಸರ್ಜನ್ಸು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿರತಕ್ಕಂಥವರಿಗೆ ವಿಶೇಷ ಬಲವನ್ನು ಕೊಡತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಇನ್ನು ವೃಶ್ಚಿಕ ರಾಶಿ, ಕುಜ ಉಚ್ಚಂಗತನಾಗಿ 3ನೇ ಮನೆಯಲ್ಲಿ ಅವನ ನಕ್ಷತ್ರದಲ್ಲೇ ಇರುವುದರಿಂದ ಸುಖಭಾವದಲ್ಲಿ ಚಂದ್ರ ಕುಜನ್ ಸಾರದಲ್ಲಿ ಇದ್ದಾನೆ. ಸ್ವಲ್ಪ ಬೆಂಕಿಯೇ, ಸ್ವಲ್ಪ ಟೆನ್ಷನ್ನೇ, ಓಡಿ ಕಷ್ಟಪಟ್ಟು ತಗೋಬೇಕು. ಈಗ ಭಾರದ ಕೆಲಸ, ರಕ್ಷಣೆಯ ಕೆಲಸ ಏನು ಸುಮ್ಮನೆನಾ? ಇಡೀ ದೇಶದ ರಕ್ಷಣೆ ಮಾಡಬೇಕು, ಇಡೀ ಕರ್ನಾಟಕದ ರಕ್ಷಣೆ. ಅಬ್ಬಬ್ಬಾ, ಸುಮ್ಮನೆ ಅಲ್ಲ. ಒಂದು ಹೆಚ್ಚು ಕಡಿಮೆ 1 ಲಕ್ಷ ಜನ ಪೊಲೀಸ್ ಅವರಿದ್ದಾರೆ. ಪಾಪ ಅವ್ರು ನಿದ್ದೆ ಮಾಡಿಟ್ಟಿರ್ತಾರ. ಈಗ ನಡೆದಿರೋ ಒಂದು ಸಮಸ್ಯೆಗೆ ಎಲ್ಲೆಲ್ಲಿ ಅವ್ರು ಅಲರ್ಟಲ್ಲಿರಬೇಕು ಹತ್ರ. ಹೆಂಡತಿ, ಮಕ್ಕಳು, ಕುಟುಂಬ, ಜಾಗ ಹಾಗೆ ಮಕ್ಕಳೇ. ವಿಪರೀತ ಬಲ. ಸೊ ವೃಶ್ಚಿಕ ರಾಶಿಗೆ ಇವತ್ತು ಬಲವೂ ಉಂಟು, ಬಲಕ್ಕೆ ತಕ್ಕಂಥ ಭಾರವೂ ಉಂಟು. ಇದು ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಜ್ಯೂಸು, ಗೌರ್ಮೆಂಟು, ಸರ್ಕಾರಿ ಪ್ರಾಜೆಕ್ಟುಗಳು, ಮೈನಿಂಗು, ಕ್ರಷರು, ಸ್ಟೀಲು, ಸಿಮೆಂಟು, ಲಿಕ್ಕರ್ ಶಾಪು, ಬಟ್ಟೆ, ಬೋಟಿಕ್ಕು, ಕೃಷಿಗಾರಿಕೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಹೈನುಗಾರಿಕೆ, ಈ ರೀತಿಯ ವೃತ್ತಿ, ಉದ್ಯೋಗ ಬಹು ವಿಶೇಷವಾದಂಥ ಫಲ ಕೊಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಧನುಸು ರಾಶಿ, ಚಂದ್ರ ಕುಜನ್ಸಾರದಲ್ಲಿ 3ನೇ ಮನೆಯಲ್ಲಿ ಇದ್ದಾನೆ. ಸೊ 100% ಹೇಳ್ತೇನೆ, ಮಿಲಿಟ್ರಿ, ಡಿಫೆನ್ಸು, ಪೊಲೀಸು, ವಿಗ್ರಹಗಳ ಒಂದು ತಯಾರಿಸುವಿಕೆ, ಕೆತ್ತನೆ, ದೇವಸ್ಥಾನ ನಿರ್ಮಾಣ, ಆಗಮಶಾಸ್ತ್ರದ ಕೆಲಸಗಳು, ಜ್ಯೋತಿಷ್ಯ ಕೆಲಸಗಳು, ಆಮೇಲೆ ಎಲೆಕ್ಟ್ರಿಸಿಟಿ ಬೋರ್ಡು, ಎಲೆಕ್ಟ್ರಿಕಲ್ ಕಾಂಟ್ರ್ಯಾಕ್ಟು, ತುಂಬ ದೊಡ್ಡ ದೊಡ್ಡ ಟಿ ವಿ ಶೋರೂಮ್ಸ್ ಇಟ್ಕೊಂಡಿದ್ದೀರಾ, ಇಲ್ಲ ಅಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಲೇಬರ್ ಕಾಂಟ್ರಾಕ್ಟ್ ನಡೆಸ್ತಿದ್ದೀರಾ, ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಏಜೆನ್ಸಿ, ಪೊಲೀಸ್ ಏಜೆನ್ಸಿ,
ಈ ಒಂದು ಸೈಬರ್ ಕ್ರೈಮ್ ಏಜೆನ್ಸಿ ತುಂಬ ದೊಡ್ಡದಾದಂಥವ್ರು ಸಿಕ್ಕಾಕೋತಾರೆ. ಅಂಥ ಒಂದು ರಂಗ, ಕೆಲಸ, ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ವ್ಯವಹಾರಗಳು, ಅದ್ಭುತವಾದಂಥ ಗೌರವ. ಕಲಾರಂಗದಲ್ಲಿರುವವರಿಗೂ ಅದ್ಭುತ. ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಒದ್ದಾಟ ಇರುತ್ತೆ. ವಯಸ್ಸಿಗೆ ಬಂದ ಮಗ ಇಲ್ಲ, ವಯಸ್ಸಿಗೆ ಮೀರಿದ ಮಗ ಇದ್ದು ಅವನಲ್ಲಿ ಏನೋ ಒಂದು ತೊಳಲಾಟ, ಅವನು ನಿಲ್ತಿಲ್ಲ, ಸೆಟ್ಲ್ ಆಗ್ತಿಲ್ಲ ಅನ್ನತಕ್ಕಂಥ ಭಾವ ಉಂಟು. ಇನ್ನು ಮಕರ ರಾಶಿ ವಿಶೇಷವಾಗಿ ಸ್ವಲ್ಪ ಚಂದ್ರ ಕುಜನ್ಸಾರದಲ್ಲಿದ್ದು, ಕುಜ ನಿಮ್ಮನೇಲೇ ಇರೋದ್ರಿಂದ ದುಡುಕು ನಿರ್ಧಾರ ತಗೋಬಿಡ್ಬೋದು. ಯಾವುದಾದ್ರೂ ಯಾರ್ದೋ ಪರಿಚಯ, ಅವ್ರೇನೋ ಹೇಳ್ತಾರೆ, ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಮ್ಮ ಹತ್ರ ಇರೋದು ಒಂದು 5 ಲಕ್ಷ, ಅವ್ನು ಯಾರೋ ಹೇಳ್ತಾನೆ ಬಂದ್ಬಿಡಪ್ಪ ಹಾಕ್ಬಿಡು ಪಾರ್ಟ್ನರ್ಶಿಪ್ಪು. ಇನ್ನೊಂದು ಗೊತ್ತಿಲ್ಲದ ವ್ಯವಹಾರ, ನಾನು ಯಾವಾಗಲೂ ಹೇಳ್ತಿರ್ತಾನೆ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಯೋಗ್ಯತೆ ಇಲ್ಲದ ವ್ಯಕ್ತಿಗಳು, ಶಕ್ತಿ ಇಲ್ಲದ ವ್ಯಕ್ತಿಗಳು ಮಾಡಬೇಡಿ. ಮಕರ ರಾಶಿ ಅತಿ ಮುಖ್ಯವಾಗಿ ಇವತ್ತು ಆ ವಿಚಾರದಲ್ಲಿ ಎಚ್ಚರಿಕೆ. ಗೊತ್ತಿಲ್ಲ ಯಾರೋ ಗುಪ್ತ ಕೆಲವ್ರಿಗೆ ಹೇಳ್ತಿರ್ತೀನಿ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸ್ಬಿಟ್ಟಿದೆ, ನಿಜಾನ ಮಗು? ಇವತ್ತು ಮೊನ್ನೆ ಒಂದು ಮಗು ಬರ್ತಾನೆ, ಯಶವಂತ್ ಅಂತೇನೋ ಹೆಸರು, ನನಗೆ ನೆನಪು. ಎಷ್ಟು ಖುಷಿ ಆಯಿತು, ಗುರೂಜಿ ಅಮ್ಮ ಹೋದ್ಮೇಲೆ ನನಗೆ ನೀವೇ ಅಮ್ಮ. ಇವತ್ತು ನೋಡಿ MBBS ಮುಗಿಸಿದ್ದೀನಿ, ಐ ಆಮ್ ಡೂಯಿಂಗ್ ಮೈ MD ಅಂತ. ನೋಡಪ್ಪ ಎಲ್ಲ ಮಾಡ್ತೀನಿ, ನಿನ್ನ ಮನೆ ನಿನಗೆ ತೋತು. ಸತ್ಯವೇ ಗುರುಗಳ. ಅಪ್ಪಂದೊಂದು, ಅಕ್ಕಂದೊಂದು, ತಂಗಿ ಫೋನ್ ಮಾತಾಡಿದ್ರು ಏನಕ್ಕೆ ಮಾಡಿದೆ ಅಂತ ಇಟ್ಪಡ್ತಾಳೆ ಗುರುಜಿ. ಕಣ್ಣಲ್ಲಿ ನೀರು ಬಂದು. ಲೋಕ ಗೆದ್ದವ, ಊರ ಗೆದ್ದವ, ಮನೆಗೆಲ್ಲಲಾರ. ಅದಕ್ಕೆ ಎಕ್ಸಾಂಪಲ್ ನಾನೇ, ನನ್ನ ಮನೆಯವ್ರಿಗೆ ನಾನೇ ವಿಲ್ಲನ್ ಅಂದೆ, ದೊಡ್ಡ ವಿಲ್ಲನ್ನು. ಇರೋಲ್ಲ, ಅವ್ರ ನೋವಿಗೆ ಇದ್ದಿದ್ದಿಲ್ಲ. ನನ್ನ ಧರ್ಮಪತ್ನಿಯ ಕಣ್ಣಲ್ಲಿ ನೀರು ಬಂದಾಗ ನಾನಿಲ್ಲ, ಅವಳು ದುಃಖವಾದಾಗ ನಾನಿಲ್ಲ, ಅವಳಿಗೆ ಸಮಸ್ಯೆ ಆದಾಗ ನಾನು ಪಕ್ಕದಲ್ಲಿಲ್ಲ, ಅವಳಿಗೆ ಧೈರ್ಯ ಹೇಳೋಕೆ ನಾನಿಲ್ಲ. ಇನ್ನೆಲ್ಲೋ ಇದ್ದೇನೆ, ಇನ್ಯಾವುದೋ ಕಾರ್ಯಕ್ರಮ, ಇನ್ಯಾವುದೋ ಒಂದು, ನನ್ನದೇ ಒಂದು ಲೋಕ ನಿಮ್ಮ ಜೊತೆ, ಇನ್ಯಾವುದೋ ಅದು ನನಗೆ ಮಾತ್ರ ಗೊತ್ತಿದೆ. ನಿಮ್ಮನ್ನೆಲ್ಲ ಗೆದ್ದಿದ್ದಾನೆ, ಮನೇಲಿ ಸೋತು ಬಿಟ್ಟಿದ್ದಾನೆ, ಮನೆಯವ್ರ ಹತ್ರ ಸೋತು ಬಿಟ್ಟಿದ್ದಾನೆ. ಬಂದಿದೆ, ಆಡಿದ್ದಾರೆ, ಏನು ಮಾಡಿದೆ, ಏನು ನೋಡಿದೆ, ಪರವಾಗಿಲ್ಲ, ಗೊತ್ತಿದ್ದೇ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು. ಇದನ್ನು ಗುರುಗಳು ಇದು ಕೊಡೋವಾಗ ಹೇಳಿದ್ದು, ಒಂದು ಕಾಲ್ಗಟ್ಟಕ್ಕೆ ನೀನು ಯಾರನ್ನೆಲ್ಲ ಪ್ರೀತಿಸ್ತೀಯೋ, ಯಾವುದೆಲ್ಲ ನನ್ನದು ಅಂತೀಯೋ, ಎಲ್ಲರಿಂದ ನೋವು ತಿಂತೀಯೋ, ತುಂಬ ಕಣ್ಣೀರು ತಗೋತೀಯ ಅಂತ. ಏನೂ ಇಲ್ಲ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಎಲ್ಲ ಇದೇನೋ ಹಂಚಿಬಿಟ್ಟು ಹೋಗಿದ್ದೀನಿ ಅನ್ನೋ ಒಂದು ತೃಪ್ತಿ ಆದರೂ ಇರುತ್ತೆ ಗುರುಗಳೇ, ಸಾಕು ನನಗೆ ಅಂತ. ಸೊ ಮಕರ ರಾಶಿ ಎಚ್ಚರಿಕೆ, ದುಡುಕನ ನಿರ್ಧಾರ, ದುಡುಕನ ವ್ಯವಹಾರ, ನಿಮ್ಮವರಿಂದಲೇ ನೋವು, ನಿಮ್ಮವರಿಂದಲೇ ಘಾಸಿ, ಬಾಯಲ್ಲಿ ಬೆಂಕಿ, ಬೇರೆಯವರ ಬೆಂಕಿ ನಿಮ್ಮನ್ನು ಪ್ರಕ್ಷುಬ್ಧ ಮಾಡಿಸ್ಬೋದು. ಸಂಗಾತಿ ಜೊತೆ, ಒಡ ಹುಟ್ಟಿದವ್ರ ಜೊತೆ, ಅಣ್ಣನ ಜೊತೆ, ತಮ್ಮನ ಜೊತೆ ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಪೂರ್ಣ ಕುಂಭಮಳೆ. ಯಾಕೆಂದರೆ ಲಾಭಾಧಿಪತಿ ವ್ಯಯದಲ್ಲಿದ್ದಾನೆ, ಲಾಭ ಕೊಡಲೇಬೇಕು, ಉಚ್ಚಂಗತ. ಆ ಲಾಭಾಧಿಪತಿಯ ದಶಮಾಧಿಪತಿಯ ಸ್ಥಾಯಿಯಲ್ಲಿ ಚಂದ್ರ ಕೂತಿದ್ದಾನೆ, ಧೈರ್ಯಕಾರಕನ ಸ್ಥಾಯಿಯಲ್ಲಿ ಕುಳಿತಿದ್ದಾನೆ ಚಂದ್ರ. ಅಲ್ಲಿ ಚಂದ್ರ ಎಲ್ಲ ಕೂತಿರೋದು ಕುಜ. ಸೊ ಶನಿಯೆಲ್ಲ ಕುಳಿತಿರೋದು ರಾಹು. ಸೊ ಅಲ್ಲೊಂದು ವಿಸ್ಫೋಟ ಒಂದುಂಟು ಕುಂಭರಾಶಿಗೆ. ನಿಮ್ಮನ್ನು ತೊಗೊಂಡೋಗಿ ಅಂಬಾರಿ ಕುಂದಿಸ್ಬೋದು, ಅಂಬಾರಿ ಮೇಲಿಂದ ಕರ್ಕೊಂಡು ಬಂದು ನಿಮ್ಮನ್ನು ನೆಲದ ಹತ್ರನೂ ನಿಲ್ಲಿಸ್ಬೋದು. ವಿಪರೀತ ಅಹಂಕಾರದಿಂದ, ದುರಹಂಕಾರದಿಂದ, ಅಧಿಕಾರದ ಮದದಿಂದ, ನಿಮ್ಮ ಯೋಜನೆ ಆಲೋಚನೆ ಹೆಚ್ಚು ಅನ್ನೋ ಒಂದು ಕತ್ತಿನಿಂದ, ಹಿಡಿತದಿಂದ ಯಾರನ್ನಾದ್ರೂ ಹಿಂಡಿಸ್ಕೊಬಿಡ್ತೀರಿ, ಹುಷಾರು. ಇಲ್ಲ, ಕೊಟ್ಟಿದ್ದನ್ನು ನಿಮ್ಮ ಮಟ್ಟಿಗೆ ಏನೋ ಒಂದು 10 ಹಣ್ಣು ಕೊಟ್ಟಿದ್ದೀನಿ, 2 ಹಣ್ಣಾದರೂ ಹಂಚಿದ್ದೀರಿ ಅಂದರೆ ಕೈ ಹಿಡಿಯುತ್ತೆ. ಇವತ್ತು ಅಂಥ ಒಂದು ಪೂರ್ಣ ಕುಂಭಮಳೆ ಕುಂಭರಾಶಿಯವರೆಗೆ ಆಗ್ತಕ್ಕಂಥದ್ದು. ಕೆಲಸ, ಕಾರ್ಯ, ವ್ಯವಸ್ಥೆ, ಸುತ್ತಾಟ ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ಅದ್ಭುತ ಆಗತಕ್ಕಂಥದ್ದು ಆಗುತ್ತೆ. ಇನ್ನು ಮೀನರಾಶಿ ಚೆನ್ನಾಗಿದೆ, ನಿಮಗೂ ಕೂಡ ಕುಜ ಲಾಭದಲ್ಲಿರುವುದರಿಂದ ಪೂರ್ವಭಾದ್ರಪದ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರದ ಅವರಿಗೆ ಅದ್ಭುತವಾದಂಥ ಒಂದು ಬಲ ತುಂಬಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಈ ಒಂದು ಉತ್ತರಾಭಾದ್ರ ಶನಿ ನಕ್ಷತ್ರ ಅಲ್ವಾ, ಕುಜನಿಗೂ ಅದಕ್ಕೂ ಆಗೋಲ್ಲ ಸ್ವಲ್ಪ ಓಡಾಟ, ವರ್ಕ್ ಸ್ಟ್ರೆಸ್ಸು, ಓಡಾಟದ ಸ್ಟ್ರೆಸ್ಸು, ವ್ಯವಹಾರದ ಸ್ಟ್ರೆಸ್ಸು,
ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಗೌರ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ, ಆಯಿಲು, ಲಿಕ್ಕರು, ಪೆಟ್ರೋಲು, ಗ್ಯಾಸ್ ಏಜೆನ್ಸಿ, ಕಲಾವೇದಿಕೆ, ಇದರಲ್ಲಿರ್ತಕ್ಕಂಥವ್ರು ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಿರುತ್ತೆ. ಮಿಕ್ಕಂತೆ ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಅಂಗಡಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಫಿನಾನ್ಸು, ಅಡ್ವೈಸರು, ಇನ್ಸ್ಟಿಟ್ಯೂಷನಲ್ ಅಡ್ವೈಸರು, ಆಮೇಲೆ ಇನ್ಶೂರೆನ್ಸ್ ಅಡ್ವೈಸರು, ಪ್ರಾಪರ್ಟಿ ಅಡ್ವೈಸರು, ಈ ರೀತಿಯ ವೃತ್ತಿ, ಉದ್ಯೋಗ, ಮಧ್ಯವರ್ತಿಯ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.